ಇರಾನ್ ಇಸ್ರೇಲ್ ಯುದ್ಧದಿಂದ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಡ್ರೈ ಫ್ರೂಟ್ಸ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಆಮದಿನಲ್ಲಿ ವ್ಯತ್ಯಯ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಡೆಡ್ಲಿ ಅಟ್ಯಾಕ್ ಮಾಡ್ತಿವೆ. ಇತ್ತ ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಿನಲ್ಲಿ ಭಾರಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತದೆ. ಆದರೆ ಇರಾನ್ ಸೇಬುವಿಗೆ ಕೆಜಿಗೆ 200 ರೂಪಾಯಿಯಿಂದ 250 ಆಗಿದೆ. ಪಿಸ್ತಾ 1200 ರಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸರ್ ಗಿರಾಕಿ ಭಾಳ ಕೀಗೆ ಮಜು ವಿಚಾರ ಮಾಡ್ತಾರೆ ರೀ. ಎರಡನ ಹಿಂದಿನ ರೇಟ್ ಇವತ್ತಿಲ್ಲಪ್ಪ. ಎರಡನ ಹಿಂದೆ 200 ರೂಪಾಯಿ ಕಿಲೋ ಇತ್ತು. ಇವಾಗ 250 ರೂಪಾಯಿ ವಿಚಾರ ಮಾಡ್ತಾರೆ. ಕೆ ಜಿ ಅವರ ಅರ್ಧ ಕೆ ಜಿ ಹೋಗ್ತಾರ. ಡ್ರೈ ಫ್ರೂಟ್ಸ್ ದುಬಾರಾಗಿದೆ ಸರ್. ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸರ್ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ದುಬಾರಾಗಿದೆ. ಖರ್ಜೂರ ದುಬಾರಾಗಿದೆ. ಅದಾಗ ಸರ್ ರಂಜಾನ್ ಬೇರೆ ಹಬ್ಬ ಇದೆ ನಮ್ಮದು. ಅದಕ್ಕೆ ನಮ್ದು ಡ್ರೈ ಫ್ರೂಟ್ಸ್ ಬೇಕೇ ಬೇಕು ಹಬ್ಬಕ್ಕೆ. ಅದು ಸರ್ 1 ಕೆಜಿಗೆ 200 ರೂಪಾಯಿ 250 ರೂಪಾಯಿ ದುಬಾರಾಗಿದೆ ಸರ್. ಎಲ್ಲ ಡ್ರೈ ಫ್ರೂಟ್ಸ್ ಬೆಲೆ 100 ರಿಂದ 200 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಖರೀದಿ ಮಾಡುವ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬರುವ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲದೆ ಬೆಲೆಯನ್ನ ಕೇಳಿ ಮುಂದೆ ಹೋಗ್ತಿದ್ದಾರೆ. ಇದರಿಂದಾಗಿ ವ್ಯಾಪಾರವಿಲ್ಲದೆ ಪರಿತಪಿಸ್ತಾ ಇದ್ದೀವಿ ಅಂತಾರೆ ವ್ಯಾಪಾರಿಗಳು. ಗಿರಾಕಿ ಬಂದು ತೊಗೊಳೋದು ಇಷ್ಟಾಗಿ ದುಬಾರಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನೇನು ಸಮಸ್ಯೆ ಭಾಳ ಈಗ ರೇಟ್ ಕಮ್ಮಿ ಬರಾಗ್ತೈತಿಲ್ಲ ಮಾಲ್. ಅದಕ್ಕೆ ಕೇಳಾಕತ್ತಾರೆ ಅವರು ದುಬಾರಿ ಆಗೈತಿ ಮಾಲ್ ಅಂತ. ಮಾರ್ಕೆಟಲ್ಲಿ ಅಲ್ಲೇ ಜಿಗಿದೈತೆ ಯುದ್ಧ ನಡೆಯಾಗ್ತಿತ್ತಲ್ಲ ಇರಾನಲ್ಲಿ. ಇರಾನ್ ಆ್ಯಪಲ್ಲಿ ಇರಾನ್ನಿಂದ ಬರೋದು ಅದು ದುಬಾರಿ ಆಗಿಬಿಟ್ಟೈತೆ. ಅದರ ಸಲುವಾಗಿ ಬೇರೆ ಆ್ಯಪಲ್ಲೂ ದುಬಾರಿ ಆಗೈತೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಹೆಚ್ಚುತ್ತಾ ಇದ್ರೆ ಇತ್ತ ದೇಶಗಳ ನಡುವಿನ ಆಮದು ರಫ್ತು ಬಂದಾಗಿ ಬರುವಂತಹ ವಸ್ತುಗಳು ಬರದೇ ಇರೋದಕ್ಕೆ ಬೆಲೆ ಗಗನಕ್ಕೇರ್ತಾ ಇದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಡ್ರೈ ಫ್ರೂಟ್ಸ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಆಮದಿನಲ್ಲಿ ವ್ಯತ್ಯಯ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಡೆಡ್ಲಿ ಅಟ್ಯಾಕ್ ಮಾಡ್ತಿವೆ. ಇತ್ತ ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಿನಲ್ಲಿ ಭಾರಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತದೆ. ಆದರೆ ಇರಾನ್ ಸೇಬುವಿಗೆ ಕೆಜಿಗೆ 200 ರೂಪಾಯಿಯಿಂದ 250 ಆಗಿದೆ. ಪಿಸ್ತಾ 1200 ರಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸರ್ ಗಿರಾಕಿ ಭಾಳ ಕೀಗೆ ಮಜು ವಿಚಾರ ಮಾಡ್ತಾರೆ ರೀ. ಎರಡನ ಹಿಂದಿನ ರೇಟ್ ಇವತ್ತಿಲ್ಲಪ್ಪ. ಎರಡನ ಹಿಂದೆ 200 ರೂಪಾಯಿ ಕಿಲೋ ಇತ್ತು. ಇವಾಗ 250 ರೂಪಾಯಿ ವಿಚಾರ ಮಾಡ್ತಾರೆ. ಕೆ ಜಿ ಅವರ ಅರ್ಧ ಕೆ ಜಿ ಹೋಗ್ತಾರ. ಡ್ರೈ ಫ್ರೂಟ್ಸ್ ದುಬಾರಾಗಿದೆ ಸರ್. ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸರ್ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ದುಬಾರಾಗಿದೆ. ಖರ್ಜೂರ ದುಬಾರಾಗಿದೆ. ಅದಾಗ ಸರ್ ರಂಜಾನ್ ಬೇರೆ ಹಬ್ಬ ಇದೆ ನಮ್ಮದು. ಅದಕ್ಕೆ ನಮ್ದು ಡ್ರೈ ಫ್ರೂಟ್ಸ್ ಬೇಕೇ ಬೇಕು ಹಬ್ಬಕ್ಕೆ. ಅದು ಸರ್ 1 ಕೆಜಿಗೆ 200 ರೂಪಾಯಿ 250 ರೂಪಾಯಿ ದುಬಾರಾಗಿದೆ ಸರ್. ಎಲ್ಲ ಡ್ರೈ ಫ್ರೂಟ್ಸ್ ಬೆಲೆ 100 ರಿಂದ 200 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಖರೀದಿ ಮಾಡುವ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬರುವ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲದೆ ಬೆಲೆಯನ್ನ ಕೇಳಿ ಮುಂದೆ ಹೋಗ್ತಿದ್ದಾರೆ. ಇದರಿಂದಾಗಿ ವ್ಯಾಪಾರವಿಲ್ಲದೆ ಪರಿತಪಿಸ್ತಾ ಇದ್ದೀವಿ ಅಂತಾರೆ ವ್ಯಾಪಾರಿಗಳು. ಗಿರಾಕಿ ಬಂದು ತೊಗೊಳೋದು ಇಷ್ಟಾಗಿ ದುಬಾರಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನೇನು ಸಮಸ್ಯೆ ಭಾಳ ಈಗ ರೇಟ್ ಕಮ್ಮಿ ಬರಾಗ್ತೈತಿಲ್ಲ ಮಾಲ್. ಅದಕ್ಕೆ ಕೇಳಾಕತ್ತಾರೆ ಅವರು ದುಬಾರಿ ಆಗೈತಿ ಮಾಲ್ ಅಂತ. ಮಾರ್ಕೆಟಲ್ಲಿ ಅಲ್ಲೇ ಜಿಗಿದೈತೆ ಯುದ್ಧ ನಡೆಯಾಗ್ತಿತ್ತಲ್ಲ ಇರಾನಲ್ಲಿ. ಇರಾನ್ ಆ್ಯಪಲ್ಲಿ ಇರಾನ್ನಿಂದ ಬರೋದು ಅದು ದುಬಾರಿ ಆಗಿಬಿಟ್ಟೈತೆ. ಅದರ ಸಲುವಾಗಿ ಬೇರೆ ಆ್ಯಪಲ್ಲೂ ದುಬಾರಿ ಆಗೈತೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಹೆಚ್ಚುತ್ತಾ ಇದ್ರೆ ಇತ್ತ ದೇಶಗಳ ನಡುವಿನ ಆಮದು ರಫ್ತು ಬಂದಾಗಿ ಬರುವಂತಹ ವಸ್ತುಗಳು ಬರದೇ ಇರೋದಕ್ಕೆ ಬೆಲೆ ಗಗನಕ್ಕೇರ್ತಾ ಇದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಡ್ರೈ ಫ್ರೂಟ್ಸ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಆಮದಿನಲ್ಲಿ ವ್ಯತ್ಯಯ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಡೆಡ್ಲಿ ಅಟ್ಯಾಕ್ ಮಾಡ್ತಿವೆ. ಇತ್ತ ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಿನಲ್ಲಿ ಭಾರಿ ವ್ಯತ್ಯಯವಾಗಿದೆ.
ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತದೆ. ಆದರೆ ಇರಾನ್ ಸೇಬುವಿಗೆ ಕೆಜಿಗೆ 200 ರೂಪಾಯಿಯಿಂದ 250 ಆಗಿದೆ. ಪಿಸ್ತಾ 1200 ರಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸರ್ ಗಿರಾಕಿ ಭಾಳ ಕಿರಿಕಿ ಮಜು ವಿಚಾರ ಮಾಡ್ತಾರೆ ರೀ. ಎರಡು ಹಿಂದಿನ ರೇಟ್ ಇವತ್ತಿಲ್ಲಪ್ಪ, ಎರಡು ಹಿಂದೆ 200 ರೂಪಾಯಿ ಕಿಲೋ ಇತ್ತು, ಇವಾಗ 250 ರೂಪಾಯಿ ವಿಚಾರ ಮಾಡ್ತಾರೆ. ಕೆ ಜಿ ಅವರ ಅರ್ಧ ಕೆ ಜಿ ಹೋಗ್ತಾರ. ಡ್ರೈ ಫ್ರೂಟ್ಸ್ ದುಬಾರಾಗಿದೆ ಸರ್. ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸರ್ ಆಲ್ಮೋಸ್ಟ್ ಡ್ರೈ ಫ್ರೂಟ್ ದುಬಾರಾಗಿದೆ, ಖರ್ಜೂರ ದುಬಾರಾಗಿದೆ. ಅದಾಗ ಸರ್ ರಂಜಾನ್ ಬೇರೆ ಹಬ್ಬ ಇದೆ ನಮ್ಮದು, ಅದಕ್ಕೆ ನಮ್ದು ಡ್ರೈ ಫ್ರೂಟ್ಸ್ ಬೇಕೇ ಬೇಕು ಹಬ್ಬಕ್ಕೆ. ಅದು ಸರ್ 1 ಕೆಜಿಗೆ 200 ರೂಪಾಯಿ 250 ರೂಪಾಯಿ ದುಬಾರಾಗಿದೆ ಸರ್. ಎಲ್ಲ ಡ್ರೈ ಫ್ರೂಟ್ಸ್ ಬೆಲೆ 100 ರಿಂದ 200 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಖರೀದಿ ಮಾಡುವ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬರುವ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲದೆ ಬೆಲೆಯನ್ನ ಕೇಳಿ ಮುಂದೆ ಹೋಗ್ತಿದ್ದಾರೆ. ಇದರಿಂದಾಗಿ ವ್ಯಾಪಾರವಿಲ್ಲದೆ ಪರಿತಪಿಸ್ತಾ ಇದ್ದೀವಿ ಅಂತಾರೆ ವ್ಯಾಪಾರಿಗಳು. ಗಿರಾಕಿ ಬಂದು ತೊಗೊಳೋದು ಇಷ್ಟಾಗಿ ದುಬಾರಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನೇನು ಸಮಸ್ಯೆ ಭಾಳ ಈಗ ರೇಟ್ ಕಮ್ಮಿ ಬರಾಗ್ತೈತಿಲ್ಲ ಮಾಲ್, ಅದಕ್ಕೆ ಕೇಳಾಕತ್ತಾರ ಅವರು ದುಬಾರಿ ಆಗೈತಿ ಮಾಲ್ ಅಂತ. ಮಾರ್ಕೆಟಲ್ಲಿ ಅಲ್ಲೇ ಜಿಗಿದೈತೆ, ಯುದ್ಧ ನಡೆಯಾಗ್ತೈತಲ್ಲ ಇರಾನಲ್ಲಿ. ಇರಾನ್ ಆ್ಯಪಲ್ಲಿ ಇರಾನ್ಲಿಂದ ಬರೋದು ಅದು ದುಬಾರಿ ಆಗಿಬಿಟ್ಟೈತೆ. ಅದರ ಸಲುವಾಗಿ ಬೇರೆ ಆ್ಯಪಲ್ಲೂ ದುಬಾರಿ ಆಗೈತೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಹೆಚ್ಚುತ್ತಾ ಇದ್ರೆ ಇತ್ತ ದೇಶಗಳ ನಡುವಿನ ಆಮದು ರಫ್ತು ಬಂದಾಗಿ ಬರುವಂತಹ ವಸ್ತುಗಳು ಬರದೇ ಇರೋದಕ್ಕೆ ಬೆಲೆ ಗಗನಕ್ಕೇರ್ತಾ ಇದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಡ್ರೈ ಫ್ರೂಟ್ಸ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಆಮದಿನಲ್ಲಿ ವ್ಯತ್ಯಯ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಡೆಡ್ಲಿ ಅಟ್ಯಾಕ್ ಮಾಡ್ತಿವೆ. ಇತ್ತ ಕೊಲ್ಲಿ ದೇಶಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಿನಲ್ಲಿ ಭಾರಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತದೆ. ಆದರೆ ಇರಾನ್ ಸೇಬುವಿಗೆ ಕೆಜಿಗೆ 200 ರೂಪಾಯಿಯಿಂದ 250 ಆಗಿದೆ. ಪಿಸ್ತಾ 1200 ರಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸರ್ ಗಿರಾಕಿ ಭಾಳ ಕಿರಿಕಿ ಮಜು ವಿಚಾರ ಮಾಡ್ತಾರೆ ರೀ. ಎರಡು ಹಿಂದಿನ ರೇಟ್ ಇವತ್ತಿಲ್ಲಪ್ಪ, ಎರಡು ಹಿಂದೆ 200 ರೂಪಾಯಿ ಕಿಲೋ ಇತ್ತು, ಇವಾಗ 250 ರೂಪಾಯಿ ವಿಚಾರ ಮಾಡ್ತಾರೆ. ಕೆ ಜಿ ಅವರ ಅರ್ಧ ಕೆ ಜಿ ಹೋಗ್ತಾರ. ಡ್ರೈ ಫ್ರೂಟ್ಸ್ ದುಬಾರಾಗಿದೆ ಸರ್. ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸರ್ ಆಲ್ಮೋಸ್ಟ್ ಡ್ರೈ ಫ್ರೂಟ್ ದುಬಾರಾಗಿದೆ, ಖರ್ಜೂರ ದುಬಾರಾಗಿದೆ. ಅದಾಗ ಸರ್ ರಂಜಾನ್ ಬೇರೆ ಹಬ್ಬ ಇದೆ ನಮ್ಮದು, ಅದಕ್ಕೆ ನಮ್ದು ಡ್ರೈ ಫ್ರೂಟ್ಸ್ ಬೇಕೇ ಬೇಕು ಹಬ್ಬಕ್ಕೆ. ಅದು ಸರ್ 1 ಕೆಜಿಗೆ 200 ರೂಪಾಯಿ 250 ರೂಪಾಯಿ ದುಬಾರಾಗಿದೆ ಸರ್. ಎಲ್ಲ ಡ್ರೈ ಫ್ರೂಟ್ಸ್ ಬೆಲೆ 100 ರಿಂದ 200 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಖರೀದಿ ಮಾಡುವ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬರುವ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲದೆ ಬೆಲೆಯನ್ನ ಕೇಳಿ ಮುಂದೆ ಹೋಗ್ತಿದ್ದಾರೆ. ಇದರಿಂದಾಗಿ ವ್ಯಾಪಾರವಿಲ್ಲದೆ ಪರಿತಪಿಸ್ತಾ ಇದ್ದೀವಿ ಅಂತಾರೆ ವ್ಯಾಪಾರಿಗಳು. ಗಿರಾಕಿ ಬಂದು ತೊಗೊಳೋದು ಇಷ್ಟಾಗಿ ದುಬಾರಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನೇನು ಸಮಸ್ಯೆ ಭಾಳ ಈಗ ರೇಟ್ ಕಮ್ಮಿ ಬರಾಗ್ತೈತಿಲ್ಲ ಮಾಲ್, ಅದಕ್ಕೆ ಕೇಳಾಕತ್ತಾರ ಅವರು ದುಬಾರಿ ಆಗೈತಿ ಮಾಲ್ ಅಂತ. ಮಾರ್ಕೆಟಲ್ಲಿ ಅಲ್ಲೇ ಜಿಗಿದೈತೆ, ಯುದ್ಧ ನಡೆಯಾಗ್ತೈತಲ್ಲ ಇರಾನಲ್ಲಿ. ಇರಾನ್ ಆ್ಯಪಲ್ಲಿ ಇರಾನ್ಲಿಂದ